ಆತ್ಮೀಯ ಸ್ನೇಹಿತರೆ, ತಮಗೆ ನಮಸ್ಕಾರ. ನಾನು JS ಸೋಮನಾಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಕರ್ನಾಟಕ TETಗೆ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಯಾವುದಂದ್ರೆ ಕಲಿಕೆಯ ವರ್ಗಾವಣೆ. ಈಗಾಗಲೇ ಈ ಕಾನ್ಸೆಪ್ಟ್ ಮೇಲೆ ಏನಪ್ಪ ಅಂದ್ರೆ 2-3 ಬಾರಿ ಏನಾಗಿದೆ ಅಂದ್ರೆ ಪ್ರಶ್ನೆ ಬಂದಿದೆ. ಭಾಳಷ್ಟು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತದೆ. ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳಿದ್ದನ್ನು ಆ ದೃಷ್ಟಿಯಿಂದ ಇವತ್ತಿನ ವಿಡಿಯೋ ಸೆಷನ್ದಲ್ಲಿ ಕಲಿಕೆಯ ವರ್ಗಾವಣೆ ಎಂದರೇನು, ವ್ಯಾಖ್ಯಾನಗಳು, ವಿಧಗಳ ಬಗ್ಗೆ ಏನಪ್ಪ ಅಂದ್ರೆ ಎಕ್ಸಾಂಪಲ್ ಸಹಿತ ನಿಮ್ಮ ಜೊತೆಗೆ ಏನಂದ್ರೆ ನಾನು ಡಿಸ್ಕಸ್ಸನ್ನು ಮಾಡ್ತಿದ್ದೀನಿ. ಈ ಕಲಿಕಾ ವರ್ಗಾವಣೆ ಬಗ್ಗೆ ನಾವು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಕಲಿಕೆ ಎಂದರೇನು ಅನ್ನೋದು ಏನಪ್ಪ ಅಂದ್ರೆ ಅಧ್ಯಯನ ಮಾಡೋಣ. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಕಲಿಕೆ ಅಂದರೆ ವ್ಯಕ್ತಿಯ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆ ಯಾವುದು ತರ್ತದಲ್ಲ ಅದು ಏನಪ್ಪ ಅಂದ್ರೆ ನಿಜವಾದ ಕಲಿಕೆ. ಕಲಿಕೆ ಉಂಟಾಗಬೇಕಾಗಿತ್ತಂದ್ರೆ 2 ರೀತಿಯಾಗಿ ಉಂಟಾಗ್ತದೆ. ಒಂದು ಧನಾತ್ಮಕ ಕಲಿಕೆ ಆಗ್ತದೆ, ಇನ್ನೊಂದು ಏನಂದ್ರೆ ಋಣಾತ್ಮಕ ಕಲಿಕೆ ಆಗ್ತದೆ. ಕಲಿಕೆ ವ್ಯಕ್ತಿಯಲ್ಲಿ 2 ರೀತಿಯಾಗಿ ಆಗ್ತದೆ. ಒಂದು ಧನಾತ್ಮಕ ಆಗ್ತದೆ, ಇನ್ನೊಂದು ಏನಪ್ಪ ಅಂದ್ರೆ ಋಣಾತ್ಮಕ ಏನಪ್ಪ ಅಂದ್ರೆ ಆಗ್ತದೆ. ನೋಡ್ರಿ, ನಾವು ಕಲಿತಂಥ ವಿಷಯದಿಂದ ಸಮಾಜಕ್ಕೆ ಏನಾದರೂ ಉಪಯೋಗವಾದ್ರೆ ಅದು ಏನಾಗ್ತದೆ, ಧನಾತ್ಮಕ ಕಲಿಕೆ ಆಗ್ತದೆ. ನಾವು ಕಲಿತಂಥ ವಿಷಯದಿಂದ ಸಮಾಜಕ್ಕೆ ಏನಾದರೂ ಹಾನಿ ಉಂಟಾದರೆ ಅದು ಏನಾಗ್ತದೆ ಅಂದ್ರೆ ಋಣಾತ್ಮಕ ಕಲಿಕೆ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಬ್ಬ ವ್ಯಕ್ತಿ ಬಾಂಬ್ ತಯಾರಿಸೋದನ್ನು ಏನಪ್ಪ ಅಂದ್ರೆ ಕಲ್ತಿದ್ದಾನ. ಬಾಂಬ್ ತಯಾರಿಸೋದನ್ನು ಆತ ಏನು ಮಾಡಿದಾನ ಕಲ್ತಿದ್ದಾನೆ. ಆತ ಬಾಂಬನ್ನು ತಯಾರಿಸಿ ಜನರ ರಕ್ಷಣೆ ಮಾಡೋದಕ್ಕಾಗಿ, ದೇಶವನ್ನು ರಕ್ಷಣೆ ಮಾಡೋದಕ್ಕಾಗಿ ತಾನು ತಯಾರಿಸಿದಂಥ ಬಾಂಬ್ಗಳನ್ನು ರಕ್ಷಣಾ ಪಡೆಗಳಿಗೆ ಏನಾದರೂ ನೀಡಿದಂದ್ರೆ ಅದು ಏನಾಗ್ತದೆ, ಅದು ಧನಾತ್ಮಕ ಕಲಿಕೆ ಆಗ್ತದೆ. ಅದೇ ಬಾಂಬನ್ನು ತಗೊಂಡು ಜನವಸತಿ ಇರುವಂಥ ಪ್ರದೇಶಗಳಲ್ಲಿ ನಾವು ಏನಾದರೂ ಆ ಬಾಂಬ್ ಹಾಕಿದೀವಿ ಅಂದ್ರೆ ಅಲ್ಲಿ ಏನಾಗ್ತದೆ, ಜನರ ಪ್ರಾಣ ಹಾನಿ ಆಗ್ತದೆ, ಅವರ ಆಸ್ತಿ ಹಾನಿ ಆಗ್ತದೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಋಣಾತ್ಮಕ ಕಲಿಕೆ ಆಗ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಒಬ್ಬ ಡಾಕ್ಟರ್ ಅದಾನ. ಆತ ತಾನು ಕಲಿತಂಥ ವಿಷಯದಿಂದ ಅಥವಾ ತಾನು ಡಾಕ್ಟರ್ ಕೋರ್ಸ್ನಲ್ಲಿ ಪಡೆದಂಥ ಪರಿಣಿತಿಯಿಂದ ಜನರ ಜೀವನವನ್ನು ಉಳಿಸಿದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಧನಾತ್ಮಕ ಕಲಿಕೆ ಆಗ್ತದೆ. ಅದೇ ತಾನು ಪಡೆದ ಜ್ಞಾನದಿಂದ ಜನರ ಪ್ರಾಣಿಗೆ ಹಾನಿ ಮಾಡಿದ, ಜನರನ್ನು ಉಳಿಸೋದ್ರ ಬದಲಾಗಿ ಅಂದ್ರೆ ಸಾಯಿಸಿದಂದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಋಣಾತ್ಮಕ ಕಲಿಕೆ ಆಗ್ತದೆ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ರೀ ಇದು. ಈಗ ಏನು ಮಾಡೋಣ ಅಂದ್ರೆ ಕಲಿಕೆಯ ವರ್ಗಾವಣೆ ಬಗ್ಗೆ ನಾವು ಡಿಸ್ಕಸ್ಸನ್ನು ಮಾಡೋಣ. ಕಲಿಕೆಯ ವರ್ಗಾವಣೆ ಸಿಂಪಲ್ ಆಗಿ ಒಂದು 5 ನಿಮಿಷದಾಗ ನಿಮಗೆ ಸಂಪೂರ್ಣವಾದ ಅರ್ಥವನ್ನು ಏನಪ್ಪ ಅಂದ್ರೆ ತಿಳಿಸ್ಬಿಡ್ತೀನಿ. ಮೊದಲಿಗೆ ಕಲಿಕೆಯ ಮುಖ್ಯ ಗುರಿ ಏನು? ನನ್ನ ಪ್ರಶ್ನೆ ಇದು. ನಾವೆಲ್ಲರೂ ಇವತ್ತೇನಪ್ಪ ಅಂದ್ರೆ ಕಲಿಕೆಯಲ್ಲಿ ತೊಡಗಿದೀವಿ ಅಂದ್ರೆ ಆದಾಗ ನಮ್ಮ ಗುರಿ ಏನು? ನೋಡ್ರಿ, ವ್ಯಕ್ತಿ ತನ್ನ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಏನು ಮಾಡ್ತಾನೆ ಆತ ಎದುರಿಸಿರ್ತಾನೆ. ಆ ಸಮಸ್ಯೆಗಳನ್ನ ಎದುರಿಸಲು ಸಮರ್ಥವಾದ ಶಕ್ತಿಯನ್ನು ನೀಡುವ ವ್ಯವಸ್ಥೆ ಯಾವುದು ಮಾಡಿಕೊಡ್ತದಂದ್ರೆ ಶಿಕ್ಷಣ ಮಾಡಿಕೊಡ್ತದೆ. ನೋಡಿ, ನಮ್ಮ ಜೀವನದಲ್ಲಿ ನಾವು ಒಂದಲ್ಲ ಒಂದು ರೀತಿ ಪ್ರತಿದಿನವೂ ಏನು ಮಾಡ್ತೀವಿ ಅಂದ್ರೆ ಒಂದೊಂದು ಸಮಸ್ಯೆಗಳನ್ನ ಎದುರಿಸ್ತೀವಿ. ಆ ಸಮಸ್ಯೆಗಳನ್ನು ನಾವೇ ಸಮರ್ಥವಾಗಿ ಏನು ಮಾಡ್ತೀವಪ್ಪ ಅಂದ್ರೆ ಪರಿಹಾರ ಮಾಡ್ಕೋತೀವಿ, ಆ ಸಮಸ್ಯೆಗಳನ್ನು ಎದುರಿಸ್ತೀವಿ. ಈ ಸಾಮರ್ಥ್ಯ ನಮಗೆ ಎಲ್ಲಿಂದ ಬರ್ತದೆ ಅಂದ್ರೆ ಶಿಕ್ಷಣದಿಂದ ಬರ್ತದ. ಇಲ್ಲಿ ಕಲಿಕೆಯ ವರ್ಗಾವಣೆ ಎಂದರೇನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ನಾವು ಒಂದು ಸನ್ನಿವೇಶದಲ್ಲಿ ಕಲಿತ ಜ್ಞಾನ ಹಾಗೂ ಕೌಶಲ್ಯಗಳು ಮುಂದಿನ ಸನ್ನಿವೇಶದ ಸಮಸ್ಯೆಗಳನ್ನು ಎದುರಿಸಲು ನೆರವಾಗುತ್ತವೆ. ಅಂದರೆ ಒಂದು ಸನ್ನಿವೇಶದಲ್ಲಿ ಕಲಿತಿದ್ದು ಇನ್ನೊಂದು ಸನ್ನಿವೇಶದಲ್ಲಿ ಉಪಯೋಗಿಸುವುದು ಅಥವಾ ಇನ್ನೊಂದು ಸನ್ನಿವೇಶದಲ್ಲಿ ಅದರ ಪ್ರಭಾವವನ್ನು ನಾವು ಕಂಡಿವಂದ್ರೆ ಅದನ್ನು ನಾವು ಏನಂತ ಕರಿಬೋದಪ್ಪ ಅಂದ್ರೆ ಕಲಿಕೆಯ ವರ್ಗಾವಣೆ ಅಂತ ಕರಿಬೋದು. ಇನ್ನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಮತ್ತು ಭಾಳ ಈಸಿ ಹೇಳ್ತೀನಿ ನೋಡ್ರಿ. ನಾವು ಒಂದು ಸನ್ನಿವೇಶದಲ್ಲಿ ಒಂದು ಕ್ಷೇತ್ರದಲ್ಲಿ ಕಲಿತಂಥ ಜ್ಞಾನವು ಇನ್ನೊಂದು ಸನ್ನಿವೇಶದಲ್ಲಿ ಇನ್ನೊಂದು ಕ್ಷೇತ್ರದಲ್ಲಿ ಏನಾದರೂ ಉಪಯೋಗಕ್ಕೆ ಬಂದರೆ ಅದನ್ನು ನಾವೇನಂತೀವಿ ಅಂದ್ರೆ ಕಲಿಕೆಯ ವರ್ಗಾವಣೆ ಅಂತ ಕರಿತೀವಿ. ನೋಡ್ರಿ, ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ನಾವು ಶಾಲೆಯಲ್ಲಿ ಕಲಿತಂಥ ಸಾಕಷ್ಟು ವಿಷಯಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಅವುಗಳನ್ನು ಅಳವಡಿಸಿಕೊಳ್ತೀವಿ. ಭಾಳಷ್ಟು ವಿಷಯಗಳನ್ನ ನಮ್ಮ ಜೀವನದಾಗ ಏನು ಮಾಡ್ತೀವಪ್ಪ ಅಂದ್ರೆ ಅಳವಡಿಸ್ಕೊಳ್ತೀವಿ. ಅದ್ರ ಸಲುವಾಗಿ
ಶಾಲೆ ಸಮಾಜದ ಒಂದು ಭಾಗ. ಇನ್ನೊಂದು ಶಾಲೆಗೆ ಏನಂತ ಕರೀತಾರ ಅಂದ್ರ ಒಂದು ಪುಟ್ಟ ಸಮಾಜ ಅಂತ ಕರೀತಾರ. ಶಾಲೆಗೆ ಏನಂತ ಕರೀತಾರ, ಅದನ್ನ ಪುಟ್ಟ ಸಮಾಜ ಅಂತ ಏನಪ್ಪಾ ಅಂದ್ರ ಕರೀತಾರ. ಸಮಾಜದಲ್ಲಿ ಪುಟ್ಟ ಸಮಾಜ ಅಂತ ಯಾವ್ದಕ್ಕೆ ಕರೀತಾರ ಅಂದ್ರ ಶಾಲೆಗೆ ಕರೀತಾರ. ಇನ್ನ ಕಲಿಕೆಯ ವರ್ಗಾವಣೆಗೆ ಸಂಬಂಧಪಟ್ಟಂತ ಒಂದು 2 ವ್ಯಾಖ್ಯಾನಗಳ ನೋಡೋಣ. ಇಲ್ಲಿ ಪುಸ್ತಕದೊಳಗೆ ಏನಪ್ಪಾ ಅಂದ್ರ ಸಾಕಷ್ಟು ವ್ಯಾಖ್ಯಾನಗಳ ಕೊಟ್ಟಿದ್ದಾರೆ. 1-2 ಹೇಳ್ತೀನಿ, ನೀವು ವಿಡಿಯೋ ಫಾಸ್ ಮಾಡಿ ಏನ್ ಮಾಡ್ರಿ ಅಂದ್ರ ಎಲ್ಲಾ ವ್ಯಾಖ್ಯಾನಗಳು ಏನಪ್ಪಾ ಅಂದ್ರ ನೋಡ್ಕೊಡಿ. ಒಂದೇದ್ ನೋಡ್ರಿ, ಒಂದೇ ಸ್ಟೇಟ್ಮೆಂಟ್ ನೋಡ್ರಿ. ಸುರೆನ್ಸನ್ ಅವರು ಏನ್ ಹೇಳ್ತಾರ ಅಂದ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲರದ್ದು ಏನಪ್ಪಾ ಅಂದ್ರ ಪ್ರತಿಬಿಂಬ ತರ, ಅಂದ್ರ ಕನ್ನಡಿ ಪ್ರತಿಬಿಂಬ ತರನೇ ಎಲ್ಲಾ ವ್ಯಾಖ್ಯೆಗಳದವ. ನಿಮಗೆ 1-2 ಏನಪ್ಪಾ ಅಂದ್ರ ನಾನು ಹೇಳ್ತೀನಿ ನೋಡ್ರಿ. ಸುರೆನ್ಸನ್ ಅವರು ಏನ್ ಹೇಳ್ತಾರಂದ್ರ, ಕಲಿಕೆಯ ವರ್ಗಾವಣೆ ಎಂದರೆ ಒಂದು ಸನ್ನಿವೇಶದಲ್ಲಿ ಕಲಿತ ಜ್ಞಾನ, ತರಬೇತಿ, ಕುಶಲತೆ ಹಾಗೂ ಅಭ್ಯಾಸಗಳನ್ನು ಇನ್ನೊಂದು ಸನ್ನಿವೇಶಕ್ಕೆ ವರ್ಗಾಯಿಸುವುದಾಗಿದೆ. ಅದೇ ನಾವು ಯಾವುದೇ ಒಂದು ಸನ್ನಿವೇಶದಲ್ಲಿ ಯಾವುದೇ ಒಂದು ವಿಷಯವನ್ನು ಕಲಿತೀವಂದ್ರ, ಯಾವುದೇ ವಿಷಯದ ಜ್ಞಾನವನ್ನು ಪಡೆದಿವಂದ್ರ, ಯಾವುದೇ ವಿಷಯದ ಒಂದು ತರಬೇತಿಯನ್ನು ಪಡೆದಿವಂದ್ರ, ಒಂದು ಯಾವುದಾದ್ರೂ ಒಂದು ವಸ್ತುವಿನ ಸ್ಕಿಲ್ ಅನ್ನು ಪಡೆದಿವಂದ್ರ ಅದು ಇನ್ನೊಂದು ಸನ್ನಿವೇಶಕ್ಕೆ ಅಥವಾ ಇನ್ನೊಂದು ಸಮಸ್ಯೆನ ಎದುರಿಸುತ್ತಿರುವ ಸಂದರ್ಭದಲ್ಲಿ ಇನ್ನೊಂದು ಕಲಿಕೆಯಲ್ಲಿ ನಾವು ತೊಡಗಿದಾಗ ಅದು ಏನಾಗ್ತದೆ ಅಂದ್ರೆ ಉಪಯೋಗಕ್ಕೆ ಬರ್ತದ, ಅದ್ರ ಪ್ರಭಾವ ನಾವು ಕಾಣ್ತೀವಿ. ಇದನ್ನೇ ನಾವು ಏನಂತೀವಿ ಅಂದ್ರೆ ಕಲಿಕೆಯ ವರ್ಗಾವಣೆ ಅಂತ ಕರಿತೀವಿ. ಯಾರು ಹೇಳ್ತಾರೆ ಇದನ್ನ? ಸುರೆನ್ಸನ್ ಅವರು ಹೇಳ್ತಾರ. ನೆಕ್ಸ್ಟ್ 2ನೇ ಸ್ಟೇಟ್ಮೆಂಟ್ ನೋಡ್ರಿ. ಕ್ರೋ ಮತ್ತು ಕ್ರೋ ಅವರ ಪ್ರಕಾರ ಒಂದು ಕಲಿಕೆಯ ಕ್ಷೇತ್ರದಲ್ಲಿ ಪಡೆದ ಅಭ್ಯಾಸ, ಅಭಿರುಚಿ, ಭಾವನೆಗಳು, ವಿಷಯ ಜ್ಞಾನ, ಕುಶಲತೆ ಮುಂತಾದವುಗಳನ್ನು ಇನ್ನೊಂದು ಕಲಿಕೆಯ ಕ್ಷೇತ್ರಕ್ಕೆ ವರ್ಗಾಯಿಸುವುದೇ ಕಲಿಕೆಯ ವರ್ಗಾವಣೆಗಿದೆ. ಎಲ್ಲವೂ ಏನಾಗಿದವಪ್ಪ ಅಂದ್ರೆ ಸೇಮ್ ಅದು. ಒಂದ್ಸಲ ನೀವೇನು ಮಾಡ್ರಿ, ನೀಟಾಗಿ ವಿಡಿಯೋ ಪಾಸ್ ಮಾಡಿ ನೀಟಾಗಿ ಏನು ಮಾಡ್ರಿ ಅಂದ್ರೆ ಓದ್ಕೊಂಡ್ಬಿಡ್ರಿ, ನಿಮ್ಗೆಲ್ಲವೂ ಏನಾಗ್ತವಪ್ಪ ಅಂದ್ರೆ ಅರ್ಥ ಆಗ್ತವೆ. ಈಗ ಕಲಿಕೆಯ ವರ್ಗಾವಣೆಯಲ್ಲಿ ಎಷ್ಟು ವಿಧಗಳು ಬರ್ತಾವ ನೋಡ್ರಿ. ಕಲಿಕೆಯ ವರ್ಗಾವಣೆಯಲ್ಲಿ ಒಟ್ಟಾರೆ ಏನಪ್ಪ ಅಂದ್ರೆ 3 ವಿಧಗಳು ಬರ್ತಾವೆ. ನಮಗೆ ಪ್ರಶ್ನೆ ಕೇಳ್ಬೋದಲ್ಲ ಈ ರೀತಿಯಾಗಿ, ಕಲಿಕೆಯ ವರ್ಗಾವಣೆಯಲ್ಲಿ ಎಷ್ಟು ವಿಧಗಳು ಬರುತ್ತವೆ ಕೇಳ್ಬೋದಲ್ಲ ಪ್ರಶ್ನೆ ಈ ಥರ. ಎಷ್ಟು ವಿಧಗಳು ಬರ್ತವೆ ನೋಡೋಣ ಹೇಳ್ರಿ. 3 ವಿಧಗಳು ಬರ್ತವೆ. ಎಷ್ಟು ವಿಧಗಳು ಬರ್ತಾವ? 3 ವಿಧಗಳು ಬರ್ತವೆ. ಆ 3 ವಿಧಗಳು ಯಾವ್ಯಾವು? 1ನೇದ್ದು ಧನಾತ್ಮಕ ವರ್ಗಾವಣೆ, 2ನೇದ್ದು ಋಣಾತ್ಮಕ ವರ್ಗಾವಣೆ, 3ನೇದ್ದು ಶೂನ್ಯ ವರ್ಗಾವಣೆ. ಕಲಿಕೆಯ ವರ್ಗಾವಣೆಯಲ್ಲಿ ಎಷ್ಟು ವಿಧಗಳು ಬರ್ತಾವಂದ್ರ 3 ವಿಧಗಳು ಬರ್ತಾವ. 1ನೇದ್ದು ಧನಾತ್ಮಕ ವರ್ಗಾವಣೆ, 2ನೇದ್ದು ಋಣಾತ್ಮಕ ವರ್ಗಾವಣೆ, 1ನೇದ್ದು ಧನಾತ್ಮಕ ವರ್ಗಾವಣೆ, 2ನೇದ್ದು ಋಣಾತ್ಮಕ ವರ್ಗಾವಣೆ, 3ನೇದು ಏನಪ್ಪ ಅಂದ್ರೆ ಶೂನ್ಯ ವರ್ಗಾವಣೆ ಅಂತ ಬರ್ತದೆ. ಈಗ ಮೊದಲನೇ ನೋಡ್ರಿ, ಧನಾತ್ಮಕ ವರ್ಗಾವಣೆ ಅಂದ್ರೆ ಏನು? ಧನಾತ್ಮಕ ವರ್ಗಾವಣೆ ಅಂದ್ರೆ ಪ್ಲಸ್ ಅಂತ ಅರ್ಥ ಕೊಡ್ತದೆ. ಅಂದ್ರೆ ನಾವು ಕಲ್ತಂತ ಒಂದು ವಿಷಯ ಇನ್ನೊಂದು ಕ್ಷೇತ್ರದಲ್ಲಿ ಉಪಯೋಗಕ್ಕೆ ಬರ್ಬೇಕು, ಅದನ್ನೇ ನಾವು ಏನಂತೀವಿ ಅಂದ್ರೆ ಧನಾತ್ಮಕ ವರ್ಗಾವಣೆ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಆದ್ರೆ ಈ ಪುಸ್ತಕದ ಭಾಷೆ ಒಳಗೆ ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾನ. ಒಂದು ಸನ್ನಿವೇಶದಲ್ಲಿ ನಾವು ಏನನ್ನು ಕಲಿಯುತ್ತೇವೋ ಅದರ ಕಾರಣದಿಂದ ಇನ್ನೊಂದು ಸನ್ನಿವೇಶದಲ್ಲಿ ಕಲಿಕೆ ಹೆಚ್ಚು ಪರಿಣಾಮಕಾರಿಯಾದರೆ ಅದನ್ನು ಧನಾತ್ಮಕ ವರ್ಗಾವಣೆ ಎನ್ನುವರು. ಅದೇ ಬಹಳ ಸಿಂಪಲ್ ಅದು. ಒಂದು ಕ್ಷೇತ್ರದಲ್ಲಿ ನಾವು ಏನು ಕಲ್ತಿರ್ತೀವಲ್ಲ ಅದೇ ಕಾರಣದಿಂದ ಇನ್ನೊಂದು ಸನ್ನಿವೇಶದಲ್ಲಿ ಅದರ ಮೂಲಕ ನಮ್ಮ ಕಲಿಕೆ ಹೆಚ್ಚು ಪರಿಣಾಮಕಾರಿ ಆದ್ರೆ ಅದನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಧನಾತ್ಮಕ ವರ್ಗಾವಣೆ ಅನ್ಬೋದು. ಇದನ್ನ ಏನ್ ಮಾಡಿದಪ್ಪ ಅಂದ್ರೆ ಟಿ ನಮಗೆ ಪ್ರಶ್ನೆ ಕೇಳಿದ್ದು. ಈ ಧನಾತ್ಮಕ ವರ್ಗಾವಣೆ ಮೇಲೆ ನಮಗೆ ಏನ್ ಮಾಡಿದಪ್ಪ ಅಂದ್ರೆ ಇಲ್ಲಿ ಟಿಗೆ ಆಲ್ರೆಡಿ ಒಂದ್ಸಲ ಏನಾಗಿದಪ್ಪ ಅಂದ್ರೆ ಪ್ರಶ್ನೆ ಬಂದಿದೆ. ಏನು ಬಂದಿದೆ ಅಂತ ಎಕ್ಸಾಂಪಲ್ದಾಗ ಕೊಟ್ಟಿದ್ದಾನೆ. ಇಲ್ಲಿ 2ನೇ ಎಕ್ಸಾಂಪಲ್ ನೋಡ್ರಿ. ಬೈಸಿಕಲ್ ಓಡಿಸಲು ಕಲಿತವನಿಗೆ ದ್ವಿಚಕ್ರ ವಾಹನ ಓಡಿಸಲು ತುಂಬಾ ಸುಲಭವಾಗುತ್ತದೆ. ಇದು ಯಾವ ಕಲಿಕೆಯ ವರ್ಗಾವಣೆಗೆ ಉದಾಹರಣೆ ಆಗಿದೆ ಅಂತ ಏನಪ್ಪಾ ಅಂದ್ರೆ ನಮಗೆ ಪ್ರಶ್ನೆ ಕೇಳಿದ್ದು. ಇದೇ ಏನಪ್ಪಾ ಅಂದ್ರೆ ಇದೇ ಸ್ಟೇಟ್ಮೆಂಟ್ ಬಂದಿತ್ತು. ಒಂದ್ಸಲ ನೀವೇನ್ ಮಾಡ್ರಿ ಕ್ವಶನ್ ಪೇಪರ್ ತೆಗೆದನ್ನು ನೋಡ್ರಿ. ಇದು ಏನಾಗ್ತದಪ್ಪ ಅಂದ್ರೆ ಧನಾತ್ಮಕ ವರ್ಗಾವಣೆ ಕಲಿಕೆಗೆ ಏನಾಗ್ತದಪ್ಪ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಆಗ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬೈಸಿಕಲ್ ಓಡಿಸಲು ಕಲ್ತಿದ್ದಾನಂದ್ರ ಅಂದ್ರೆ ಸೈಕಲ್ ಓಡಿಸೋದು ಕಲ್ತಿದ್ದಾನಂದ್ರ ಆತನಿಗೆ ಹ್ಯಾಂಡಲ್ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗಿದೆ. ಅದೇ ರೀತಿ ಬೈಕ್ ಓಡಿಸ್ಬೇಕಾದ್ರೆ ಅಲ್ಲಿ ನಾವು ಹ್ಯಾಂಡಲ್ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ಅದ್ರ ಸಲುವಾಗಿ ಬೈಸಿಕಲ್ ಕಲ್ತದ್ದು ಎಲ್ಲಿ ಅವನಿಗೆ ಉಪಯೋಗಕ್ಕೆ ಬರ್ತದಪ್ಪ ಅಂದ್ರೆ ದ್ವಿಚಕ್ರ ವಾಹನ ಓಡಿಸೋದಕ್ಕೆ ಏನಾಗ್ತದಪ್ಪ ಅಂದ್ರೆ ಉಪಯೋಗಕ್ಕೆ ಬರ್ತದ. ಹಾಗಾಗಿ ಇದು ಯಾವ ಕಲಿಕೆಯ ವರ್ಗಾವಣೆಗೆ ಸಹಾಯಕವಾಗಿದೆ ಅಂದ್ರೆ ಧನಾತ್ಮಕ ಕಲಿಕೆಗೆ ವರ್ಗಾವಣೆಗೆ ಏನಾಗಿದೆ ಅಂದ್ರೆ ಸಹಾಯಕವಾಗಿದೆ. ಇನ್ನೊಂದು ನೋಡ್ರಿ 1ನೇ ಎಕ್ಸಾಂಪಲ್. ಗಣಿತಶಾಸ್ತ್ರದಲ್ಲಿ ನಾವು ಪಡೆದ ಜ್ಞಾನ
ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನೇ ಬಿಡಿಸಲು ಸಹಾಯಕವಾಗುತ್ತದೆ. ಗಣಿತಶಾಸ್ತ್ರದಲ್ಲಿ ಮೂಲ ಕೌಶಲ್ಯಗಳನ್ನು ನಾವೇನು ಪಡಿತೀವಲ್ಲ, ಅದೇ ಮುಂದೆ ಉನ್ನತ ಹಂತದ ಉನ್ನತ ಹಂತದ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ನಮಗೆ ಏನಾಗ್ತದಪ್ಪ ಅಂದ್ರೆ ಸಹಾಯಕವಾಗ್ತದ. ಅಂದರೆ ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನೇ ಬಿಡಿಸೋದಕ್ಕೆ ನಮಗೆ ಸಹಾಯಕವಾಯ್ತಂದ್ರೆ ಅದನ್ನ ನಾವು ಏನಂತ ಕರಿಬೋದು, ಧನಾತ್ಮಕ ವರ್ಗಾವಣೆ ಅಂತ ಕರಿಬೋದು. ನೆಕ್ಸ್ಟ್ ನೋಡ್ರಿ, ಋಣಾತ್ಮಕ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಗೊತ್ತಾಗಿರ್ತದೆ ನಿಮಗೆ, ಮೈನಸ್. ಇದು ನೋಡ್ರಿ, ಋಣಾತ್ಮಕ ವರ್ಗಾವಣೆ ಅಂದ್ರೆ ಏನಂದ್ರೆ ಒಂದು ಸನ್ನಿವೇಶದಲ್ಲಿ ಕಲಿತ ವಿಷಯವು ಇನ್ನೊಂದು ಕ್ಷೇತ್ರದ ಕಲಿಕೆಗೆ ಅಡ್ಡಿಯನ್ನುಂಟು ಮಾಡಿದರೆ ಅದನ್ನು ಋಣಾತ್ಮಕ ವರ್ಗಾವಣೆ ಅಂತ ಕರೀತಾರೆ. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನೋಡ್ರಿ. ಒಂದು ಸನ್ನಿವೇಶದಲ್ಲಿ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಕಲಿತಿದ್ದೆ ಅಂದ್ರೆ ಬೇರೆ ವಿಷಯವನ್ನು ಕಲಿತಿರುವಾಗ ಆ ಕ್ಷೇತ್ರದ ಕಲಿಕೆಗೆ ತೊಂದರೆ ಉಂಟು ಮಾಡ್ತದೆ. ಅದನ್ನೇ ಏನಾಗ್ತದಪ್ಪ ಅಂದ್ರೆ ಋಣಾತ್ಮಕ. ಅದು ಏನಾಗ್ತದ, ಋಣಾತ್ಮಕ. ನೋಡ್ರಿ, ಪ್ಲಸ್ ಅಂದ್ರೆ ಏನಾಗ್ತದೆ, ಧನಾತ್ಮಕ, ಅಥವಾ ಪ್ಲಸ್ ಅಂದ್ರೆ ಏನಾಗ್ತದ, ಅನುಕೂಲವಾಗೋದು. ಋಣಾತ್ಮಕ ಅಂದ್ರೆ ಏನು, ತೊಂದರೆ ಆಗೋದು. ಇವೆರಡು ಸಿಂಪಲ್ ಅಂದ್ರೆ ಈ ಸಿಂಪಲ್ ಟ್ರಿಕ್ಸ್ ಏನು ಮಾಡ್ರಿ ಅಂದ್ರೆ ನೀವು ನೆನಪಿಟ್ಕೊಂಡ್ಬಿಡ್ರಿ. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರಂತ. ಕನ್ನಡ ಭಾಷೆಯನ್ನು ಕಲಿತ ನಂತರ ಇಂಗ್ಲಿಷ್ ಭಾಷೆಯನ್ನು ಕಲಿಯುವಾಗ ವ್ಯಾಕ್ಯ ರಚನೆಯಲ್ಲಿ ತಪ್ಪುಗಳಾಗುತ್ತವೆ. ಕಾರಣ, ಎರಡೂ ಭಾಷೆಗಳಲ್ಲಿನ ವ್ಯಾಖ್ಯೆಗಳಲ್ಲಿ ಪದಗಳ ಬಳಕೆಯ ಕ್ರಮದಲ್ಲಿ ವ್ಯತ್ಯಾಸವಿರುತ್ತದೆ. ನೋಡ್ರಿ, ಕನ್ನಡ ಭಾಷೆಯ ವ್ಯಾಖ್ಯೆಗಳನ್ನು ರಚನೆ ಮಾಡೋದು ಕಲಿತ ನಂತರ ಇಂಗ್ಲಿಷ್ ಭಾಷೆಯಲ್ಲಿ ನಾವು ವ್ಯಾಖ್ಯೆಗಳನ್ನು ರಚನೆ ಮಾಡೋದಕ್ಕೂ ಆದಂಥ ಸಂದರ್ಭದೊಳಗೆ ನಮಗೆ ಸಾಕಷ್ಟು ಏನಾಗ್ತದಪ್ಪ ಅಂದ್ರೆ ತಪ್ಪುಗಳಾಗ್ತವ. ನಮಗೆ ಸ್ವಲ್ಪ ಏನಾಗ್ತದ, ತೊಂದರೆ ಆಗ್ತದೆ. ಆಮೇಲೆ ಪ್ರಾಕ್ಟೀಸ್ ಆದ್ಮೇಲೆ ನಂತರ ಏನಾಗ್ತದಪ್ಪ ಅಂದ್ರೆ ನಮಗೆ ಈಸಿ ಅನ್ನಿಸ್ತದೆ. ಯಾವ ರೀತಿಯಾಗಿ ತೊಂದರೆ ಉಂಟಾಗ್ತದೆ ನೋಡ್ರಿ. ನಾವು ಕನ್ನಡದ ವ್ಯಾಖ್ಯೆಗಳನ್ನು ರಚನೆ ಮಾಡಬೇಕಾಗಿತ್ತಂದ್ರೆ ಈ ರೀತಿಯಾಗಿ ರಚನೆ ಮಾಡ್ತೀವಿ. ಮೊದಲು ಕರ್ತೃ ಬರಬೇಕು, ಆಮೇಲೆ ಕರ್ಮ ಬರಬೇಕು, ಆಮೇಲೆ ಏನಪ್ಪ ಅಂದ್ರೆ ಕ್ರಿಯಾಪದ ಬರಬೇಕು. ಯಾವುದು ಬರಬೇಕು, ಕ್ರಿಯಾಪದ. ಅಂದ್ರೆ ಕೊನೆಗೆ ಏನು ಮಾಡ್ತದಪ್ಪ ಅಂದ್ರೆ ಕ್ರಿಯಾಪದ ಬರ್ತದೆ. ಅದೇ ಇಂಗ್ಲೀಷ್ನೊಳಗೆ ಏನಾದರೂ ನಾವು ವ್ಯಾಖ್ಯೆಗಳ ರಚನೆ ಮಾಡ್ಬೇಕಂದ್ರೆ ಮೊದಲಿಗೆ ಸಬ್ಜೆಕ್ಟ್ ಬರ್ತದ, ನೆಕ್ಸ್ಟು ಸೆಕೆಂಡ್ ವರ್ಬ್ ಬರ್ತದ, ಇದಕ್ಕಿಂತ ಮುಂಚೆ ಎಲ್ಫ್ಯೂಮ್ ವರ್ಬ್ ಬರ್ತದ, ನೆಕ್ಸ್ಟ್ ಏನಪ್ಪ ಅಂದ್ರೆ ಅಬ್ಜೆಕ್ಟ್ ಬರ್ತದ. ನೋಡ್ರಿ, ಇಲ್ಲಿ ಕನ್ನಡದ ವ್ಯಾಖ್ಯೆಗಳ ರಚನೆ ಮಾಡುವಾಗ ಕ್ರಿಯಾಪದ ಏನಾಗ್ತದ, ಕೊನೆಗೆ ಬರ್ತದ. ಅದೇ ಇಂಗ್ಲೀಷ್ನೊಳಗೆ ವ್ಯಾಖ್ಯೆ ರಚನೆ ಮಾಡಾಗ ಕ್ರಿಯಾಪದ ಎಲ್ಲಿ ಬರ್ತದ, ಮಧ್ಯದಲ್ಲಿ ಬರ್ತದ. ಈ ರೀತಿ ನಮಗೆ ಏನಾಗ್ತದಪ್ಪ ಅಂದ್ರೆ ವ್ಯಾಖ್ಯೆಗಳ ರಚನೆ ಮಾಡುವಾಗ ಕಲಿಕೆಗೆ ತೊಂದರೆ ಉಂಟಾಗ್ತದ. ಅದ್ರ ಸಲುವಾಗಿ ಇದನ್ನ ನಾವು ಏನಂತ ಕರಿತೀವಿ, ಋಣಾತ್ಮಕ ವರ್ಗಾವಣೆ ಅಂತ ಕರಿತೀವಿ. ಇನ್ನು ಎರಡನೇ ಎಕ್ಸಾಂಪಲ್ ನೋಡ್ರಿ. ಲೂನಾ ಬಳಸುತ್ತಿರುವ ವ್ಯಕ್ತಿ ಮೋಟಾರ್ ಬೈಕನ್ನು ಕಲಿಯಲು ಪ್ರಾರಂಭಿಸಿದಾಗ ಕೈನಿಂದಲೇ ಬ್ರೇಕ್ ಹಾಕಲು ಪ್ರಯತ್ನಿಸುತ್ತಾನೆ. ನೋಡ್ರಿ, ಲೂನಾ ಅಂದ್ರೆ ಬಿಡ್ರಿ, ಇದು ನಮಗೇನಪ್ಪ ಅಂದ್ರೆ ಗೊತ್ತಿರಲಾರ ಪದ. ಅದು ಸ್ಕೂಟಿ ಅಂತಂದ್ರು ಎಲ್ಲರಿಗೂ ಗೊತ್ತದ. ಸ್ಕೂಟಿ ಒಳಗೆ ಗೇರ್ ಎಲ್ಲ ಹಾಕ್ತಾರೆ, ಕೈಯಲ್ಲೇ ಏನಾಗ್ತದಪ್ಪ ಅಂದ್ರೆ ಗೇರ್ ಇರ್ತದ. ಅದೇ ಮೋಟ್ರ್ ಸೈಕಲ್ ಎಲ್ಲಿರ್ತದ, ಕಾಲಾಗ ಏನಪ್ಪ ಅಂದ್ರೆ ಗೇರ್ ಇರ್ತದ. ಒಬ್ಬ ವ್ಯಕ್ತಿ ನಿರಂತರವಾಗಿ ಸ್ಕೂಟಿ ಓಡಿಸಿದಾಗ ಅಂತ ವ್ಯಕ್ತಿಗೆ ನಾವೇನಾದರೂ ಮೋಟರ್ ಸೈಕಲ್ ಕೊಟ್ಟಿವಿ ಅಂದ್ರೆ ಆತ ಏನು ಮಾಡ್ತಾನಪ್ಪ ಅಂದ್ರೆ ಕೈಯಿಂದ ಗೇರ್ ಹಾಕೋದಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಪ್ರಯತ್ನ ಪಡ್ತಾನ. ಇದು ಏನಾಗ್ತದಪ್ಪ ಅಂದ್ರೆ ತೊಂದರೆ ಉಂಟಾಗ್ತದ. ಅದೇ ರೀತಿ ನಿರಂತರವಾಗಿ ಮೋಟರ್ ಸೈಕಲ್ ಓಡಿಸಿದಂಥ ವ್ಯಕ್ತಿಗೆ ನಾವು ಏನಾದರೂ ಸ್ಕೂಟಿ ಕೊಟ್ಟಿವಂದ್ರೆ ಆತ ಏನು ಮಾಡ್ತಾನಪ್ಪ ಅಂದ್ರೆ ಕಾಲಲ್ಲಿ ಗೇರ್ ಹಾಕೋದಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಪ್ರಯತ್ನ ಪಡ್ತಾನ. ಇದೇ ಏನಾಗ್ತದಪ್ಪ ಅಂದ್ರೆ ಋಣಾತ್ಮಕ. ಈ ರೀತಿಯಾಗಿ ಋಣಾತ್ಮಕ ಕಲಿಕೆಯಲ್ಲಿ ಋಣಾತ್ಮಕ ಕಲಿಕೆ ವರ್ಗಾವಣೆಯಲ್ಲಿ ಏನಾಗ್ತದೆ ಅಂದ್ರೆ ತೊಂದರೆ ಕಂಡು ಬರ್ತದ. ಅಂದರೆ ಒಂದು ಸನ್ನಿವೇಶದಲ್ಲಿ ನಾವು ಕಲಿತಂಥ ವಿಷಯ ಇನ್ನೊಂದು ಕ್ಷೇತ್ರದ ಕಲಿಕೆಯಲ್ಲಿ ತೊಡಗಿದಾಗ ಅದು ನಮಗೆ ಏನಾಗ್ತದಪ್ಪ ಅಂದ್ರೆ ತೊಂದರೆ ಉಂಟು ಮಾಡ್ತದ. ಅದು ನಮಗ ಅಡಚಣೆ ಆಗ್ತದ, ಅದರಿಂದ ನಮಗ ಅಡ್ಡಿ ಉಂಟಾಗ್ತದ. ಇದನ್ನೇ ನಾವು ಏನಂತೀವಿ ಅಂದ್ರೆ ಋಣಾತ್ಮಕ ವರ್ಗಾವಣೆ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ, ಋಣಾತ್ಮಕ ವರ್ಗಾವಣೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಶೂನ್ಯ ವರ್ಗಾವಣೆ ಐತಿ. ಶೂನ್ಯ ಅಂದ್ರೆ ಜೀರೋ, ನೆನಪಿಟ್ಕೋರಿ. ಶೂನ್ಯ ಅಂದ್ರೆ ಶೂನ್ಯ ಕಲಿಕೆಯ ವರ್ಗಾವಣೆ ಅಂದ್ರೆ ಏನು ನೋಡ್ರಿ. ಒಂದು ಸನ್ನಿವೇಶದಲ್ಲಿ ಕಲಿತ ವಿಷಯ ಅಥವಾ ಪಡೆದ ಅನುಭವ ಇನ್ನೊಂದು ಸನ್ನಿವೇಶದಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರದಿದ್ದಾಗ ಅಂಥ ವರ್ಗಾವಣೆಯನ್ನು ಶೂನ್ಯ ವರ್ಗಾವಣೆ ಎನ್ನುವರು. ನೋಡ್ರಿ, ಈ ಶೂನ್ಯ ವರ್ಗಾವಣೆಯಲ್ಲಿ ಅಥವಾ ಶೂನ್ಯ ಕಲಿಕೆಯ ವರ್ಗಾವಣೆಯಲ್ಲಿ ಲಾಭನೂ ಆಗಲ್ಲ, ನೆಕ್ಸ್ಟ್ ಏನಪ್ಪ ಅಂದ್ರೆ ನಷ್ಟನೂ ಆಗಲ್ಲ. ಅದು ಏನಾಗಿರ್ತದೆ, ತಟಸ್ಥವಾಗಿರ್ತದೆ. ಅಂದ್ರೆ ಒಂದು ಸನ್ನಿವೇಶದಲ್ಲಿ ನಾವು ಕಲಿತಂಥ ವಿಷಯ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಅನುಭವಗಳಾಗಿರ್ಬೋದು, ಇನ್ನೊಂದು ಕ್ಷೇತ್ರದ ಕಲಿಕೆಯಲ್ಲಿ ನಾವು ತೊಡಗಿದಾಗ
ಅದು ಯಾವುದೇ ರೀತಿಯಾಗಿ ಏನಪ್ಪ ಅಂದ್ರೆ ಪರಿಣಾಮ ಬೀರುವುದಿಲ್ಲ, ಯಾವುದೇ ರೀತಿ ಅದು ಉಪಯೋಗಕ್ಕೆ ಬರುವುದಿಲ್ಲ. ಇಂಥ ಕಲಿಕೆಯ ವರ್ಗಾವಣೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಶೂನ್ಯ ಕಲಿಕೆಯ ವರ್ಗಾವಣೆ ಅಂತ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ? ಶೂನ್ಯ ಕಲಿಕೆಯ ವರ್ಗಾವಣೆ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದೇ ಎಕ್ಸಾಂಪಲ್ ನೋಡ್ರಿ. ಬೀಜಗಣಿತದ ಜ್ಞಾನ ಇತಿಹಾಸ ಮತ್ತು ಪೌರನೀತಿ ಕಲಿಯುವಾಗ ಯಾವುದೇ ಪರಿಣಾಮ ಬೀರುವುದಿಲ್ಲ. ನೋಡ್ರಿ, ಬೀಜಗಣಿತದ ಸಮಸ್ಯೆಗಳನ್ನು ಬಿಡಿಸಿದಂಥ ಅಥವಾ ಕಲಿತಂಥ ಒಬ್ಬ ವಿದ್ಯಾರ್ಥಿ ಇತಿಹಾಸ ಮತ್ತು ಪೌರನೀತಿ ಏನಾದರೂ ಕಲಿತಿರುವಾಗ ಅಧ್ಯಯನ ಮಾಡ್ತಿರುವಾಗ ಈ ಬೀಜಗಣಿತದ ಏನಾದರೂ ಉಪಯೋಗ ಇತಿಹಾಸ ಪೌರನೀತಿಯಲ್ಲಿ ಕಾಣ್ತೀವನು? ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಇತಿಹಾಸ ಮತ್ತು ಪೌರನೀತಿಯಲ್ಲಿ ಅಭ್ಯಾಸ ಮಾಡಿದಂಥ ಒಬ್ಬ ಅಭ್ಯರ್ಥಿಗೆ ಅದೇ ಬೀಜಗಣಿತದಲ್ಲಿ ತೊಡಗಿದಂದ್ರೆ ಬೀಜಗಣಿತದಲ್ಲಿ ಅಂದ್ರೆ ಅಲ್ಲಿ ಹೋಗಿ ಸ್ಟಡಿ ಮಾಡಾಕುಂತಂದ್ರೆ ಇತಿಹಾಸ ಮತ್ತು ಪೌರನೀತಿಯ ವಿಷಯಗಳು ಬೀಜಗಣಿತಿಗೆ ಏನಾದರೂ ಹೆಲ್ಪ್ ಮಾಡ್ತಾವ? ಸಾಧ್ಯವಿಲ್ಲ. ಇದೇ ಏನಪ್ಪ ಅಂದ್ರೆ ಶೂನ್ಯ ವರ್ಗಾವಣೆ. ಶೂನ್ಯ ವರ್ಗಾವಣೆ ಅಂದ್ರೆ ಲಾಭವಿಲ್ಲ, ನಷ್ಟವಿಲ್ಲ, ತಟಸ್ಥವಾಗಿರುವುದು. ಇನ್ನು ಎರಡನೇ ಎಕ್ಸಾಂಪಲ್ ನೋಡ್ರಿ. ಸಂಗೀತದ ಕಲಿಕೆ ವಿಮಾನ ಹಾರಿಸುವುದನ್ನು ಕಲಿಯುವಾಗ ಯಾವುದೇ ಪ್ರಭಾವ ಬೀರುವುದಿಲ್ಲ. ನೋಡ್ರಿ, ಸಂಗೀತ ಕಲಿಕೆನೇ ಬೇರೆ, ವಿಮಾನ ಹಾರಿಸುವ ಕಲಿಕೆನೇ ಬೇರೆ. ಸಂಗೀತ ಹಾರಿಸೋನಿಗೆ ವಿಮಾನದ ಏನು ಹೆಲ್ಪ್ ಆಗಂಗಿಲ್ಲ. ವಿಮಾನ ಕಲಿತಿಗೆ ಸಂಗೀತ ಆಡೋಕೆ ಬಂದ್ರೆ ಇಲ್ಲೂ ಏನು ಸಹ ಏನಂಗಿಲ್ಲ ಅಂದ್ರೆ ಹೆಲ್ಪ್ ಆಗೋದಿಲ್ಲ. ಅದ್ರ ಸಲುವಾಗಿ ಇದು ಏನಾಗ್ತದಪ್ಪ ಅಂದ್ರೆ ಶೂನ್ಯ ವರ್ಗಾವಣೆ ಆಗ್ತದೆ. ನೋಡ್ರಿ, ಇವು ಮೂರನ್ನೇ ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಒಂದು ಟ್ರಿಕ್ಸ್ ನೋಡ್ರಿ. ನೋಡ್ರಿ, ನಾವು ಕಲಿತಂಥ ವಿಷಯ ನಮಗೆ ಲಾಭ ಮಾಡಿತೆ ಅಂದ್ರೆ, ನಾವು ಕಲಿತಂಥ ವಿಷಯ ನಮಗೆ ಲಾಭ ಮಾಡಿತೆ ಅಂದ್ರೆ ಅದು ಏನಾಗಿರ್ತದಪ್ಪ ಅಂದ್ರೆ ಧನಾತ್ಮಕ ವರ್ಗಾವಣೆ ಆಗಿರ್ತದೆ. ಏನಾಗಿರ್ತದೆ ಅದು? ಧನಾತ್ಮಕ ವರ್ಗಾವಣೆ. ಅಂದ್ರೆ ನಾವು ಕಲಿತಂಥ ವಿಷಯ ಇನ್ನೊಂದು ಕ್ಷೇತ್ರದಲ್ಲಿ ತೊಡಗಿದಾಗ ಇನ್ನೊಂದು ಕ್ಷೇತ್ರದ ಕಲಿಕೆಗೆ ಏನಾಗ್ತದಪ್ಪ ಅಂದ್ರೆ ಸಹಾಯಕ ಆಗ್ತದೆ. ಅಂದ್ರೆ ಲಾಭ ಆಯ್ತು ಅಂದ್ರೆ ಅದು ಏನಾಗಿರ್ತದೆ? ಧನಾತ್ಮಕ ಕಲಿಕೆ ವರ್ಗಾವಣೆ. ಇನ್ನು ತೊಂದರೆ ಆಯಿತು, ಅಡಚಣೆ ಆಯಿತು, ಸಮಸ್ಯೆ ಏನಾದರೂ ಆದ್ರೆ ಒಂದು ಕ್ಷೇತ್ರದ ಕಲಿಕೆಯಲ್ಲಿ ತೊಡಗಿ ಇನ್ನೊಂದು ಕ್ಷೇತ್ರದ ಕಲಿಕೆಯಲ್ಲಿ ತೊಡಗಿದಾಗ ನಮಗೆ ಏನಾದರೂ ಸಮಸ್ಯೆ ಆಯ್ತು ಅಂದ್ರೆ ಅದು ಏನಾಗಿರ್ತದಪ್ಪ ಅಂದ್ರೆ ಮೈನಸ್ ಆಗಿರ್ತದೆ. ಅದು ಏನಾಗಿರ್ತದ? ಮೈನಸ್. ಅಂದ್ರೆ ನಮ್ಗೆ ಏನಾಗ್ತದೆ? ಅಲ್ಲಿ ನಷ್ಟ ಆಗ್ತದ. ನಾವು ಈ ಕಡೆ ಲಾಭನಿಲ್ಲ ನಷ್ಟನಿಲ್ಲ ಅಂದಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಶೂನ್ಯ ವರ್ಗಾವಣೆ ಆಗ್ತದೆ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ರೀ? ಹಾಂ, ನೆಕ್ಸ್ಟ್ ಮುಂದಿನ ಹಂತಕ್ಕೆ ಏನಪ್ಪ ಅಂದ್ರೆ ಹೋಗೋಣ ನೋಡ್ರಿ. ಮತ್ತೆ ವ್ಯಕ್ತಿಗಳಲ್ಲಿ ಏನಾಗ್ತದಂದ್ರೆ ಕಲಿಕೆಯ ವರ್ಗಾವಣೆ ಕಂಡು ಬರ್ತದ. ಅವು ಯಾವ್ಯಾವ ಅನ್ನೋದು ಒಂದೊಂದಾಗಿ ಏನು ಮಾಡೋಣಪ್ಪ ಅಂದ್ರೆ ನೋಡೋಣ. ಒಂದೇದು ಏನಪ್ಪ ಅಂದ್ರೆ ಪಾರ್ಶ್ವ ವರ್ಗಾವಣೆ ಅಂತ ಬರ್ತದೆ. ಈ ಪಾರ್ಶ್ವ ವರ್ಗಾವಣೆ ಅಂದ್ರೆ ಏನಂದ್ರೆ ವ್ಯಕ್ತಿ ಶಾಲೆಯಲ್ಲಿ ಕಲಿತ ನೋಡ್ರಿ, ವ್ಯಕ್ತಿ ಶಾಲೆಯಲ್ಲಿ ಕಲಿತ ಜ್ಞಾನವನ್ನು ತನ್ನ ದೈನಂದಿನ ಜೀವನದಲ್ಲಿ ಏನಾದರೂ ಬಳಸಿಕೊಂಡಿದ್ದರೆ ಅಥವಾ ಬಳಸಿಕೊಂಡರೆ ಅದು ಏನಾಗ್ತದಪ್ಪ ಅಂದ್ರೆ ಪಾರ್ಶ್ವ ವರ್ಗಾವಣೆ ಆಗ್ತದೆ. ಇಲ್ಲಿ ಕೊಟ್ಟಿದ್ದಾನು, ಕೊನೆಯ ಸಾಲು ಕೊಟ್ಟಿದ್ದಳು. ಶಾಲೆಯಲ್ಲಿ ಕಲಿತ ಜ್ಞಾನವನ್ನು ವಿದ್ಯಾರ್ಥಿ ತನ್ನ ದೈನಂದಿನ ಜೀವನದಲ್ಲಿ ಬಳಸಿಕೊಂಡರೆ ಅಥವಾ ಬಳಸಿಕೊಳ್ಳುತ್ತಾನೆ ಅನ್ನೋದು ಏನಪ್ಪ ಅಂದ್ರೆ ಕೊಟ್ಟಿದ್ದಾನ. ಅಂದ್ರೆ ನಾವು ಶಾಲೆಯಲ್ಲಿ ಕಲಿತಂಥ ವಿಷಯಗಳು ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಂಡೀವಿ ಅಂದ್ರೆ ಅದು ಏನಾಗ್ತದಂದ್ರೆ ಪಾರ್ಶ್ವ ವರ್ಗಾವಣೆ ಆಗ್ತದೆ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದ ನೋಡ್ರಿ. ಶಾಲೆಯಲ್ಲಿ ಏನು ಮಾಡ್ತಾರ, ಮಕ್ಕಳಿಗೆ ಕೂಡುವುದು ಮತ್ತು ಕಳೆಯುವ ಲೆಕ್ಕವನ್ನು ಕಲಿಸ್ತಿರುವಾಗ ಅವರಿಗೆ ಮಣಿಗಳನ್ನು ಎಣಿಸೋದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಾರಂಭ ಮಾಡ್ತಾರೆ. ಅಂಥದ್ದೇ ಒಂದು ವಿದ್ಯಾರ್ಥಿ ಏನಪ್ಪ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಒಬ್ಬ ವಿದ್ಯಾರ್ಥಿ 15ರಲ್ಲಿ 8 ಮಣಿಗಳನ್ನು ಕಳೆದರೆ 7 ಉಳಿಯುತ್ತದೆ ಎಂಬ, ನೋಡ್ರಿ, 7 ಉಳಿಯುತ್ತದೆ ಎಂಬುದನ್ನು ಕಲಿತಿರ್ತಾನೆ. ಅದೇ ಮಗು ಮನೆಯಲ್ಲಿ 15 ಹಣ್ಣುಗಳಿರುವ ಬುಟ್ಟಿಯಿಂದ 8 ಹಣ್ಣುಗಳನ್ನು ಕಳೆದರೆ ಅಥವಾ ತೆಗೆದು ಹಾಕಿದರೆ 7 ಉಳಿಯುತ್ತವೆ ಎಂಬುದನ್ನು ತೋರಿಸಿದರೆ ಅದು ಏನಾಗ್ತದಪ್ಪ ಅಂದ್ರೆ ಪಾರ್ಶ್ವ ವರ್ಗಾವಣೆ ಆಗ್ತದೆ. ಭಾಳ ಸಿಂಪಲ್ ಆಗಿದೆ. ಶಾಲೆಯಲ್ಲಿ ಮಗು ಏನು ಮಾಡ್ತದಪ್ಪ ಅಂದ್ರೆ ಕೂಡಿಸೋದು ಕಳೆಯುವುದನ್ನು ಮಾಡಾಗ ಮನೆಗಳ ನೆನೆಸಿ ಏನು ಮಾಡ್ತದಪ್ಪ ಅಂದ್ರೆ ತನ್ನ ಲೆಕ್ಕವನ್ನು ಮಾಡ್ತಿರ್ತದ. ಅದೇ ಮಗು ಮನೆಯಲ್ಲಿ ಹೋಗಿ ಏನಪ್ಪ ಅಂದ್ರೆ ಒಂದು ಬುಟ್ಟಿಯಲ್ಲಿರುವ ಹಣ್ಣುಗಳನ್ನು, ಎಷ್ಟು ಹಣ್ಣುಗಳನ್ನು ತಗೋತದ? 15 ಹಣ್ಣುಗಳನ್ನು ತಗೋತದ. ಆ 15 ಹಣ್ಣುಗಳಲ್ಲಿ ಆ ಬುಟ್ಟಿಯಿಂದ 8 ಹಣ್ಣುಗಳನ್ನು ನಾನು ಹೊರಗೆ ತೆಗೆದ್ರೆ ಅಲ್ಲಿ 7 ಉಳಿತವ ಅಂತ ಏನಾದರೂ ಮಗು ತೋರಿಸಿದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಪಾರ್ಶ್ವ ವರ್ಗಾವಣೆ ಆಗ್ತದೆ. ಕ್ಲಿಯರ್ ಆಯ್ತ್ರಿ? ಪಾರ್ಶ್ವ ವರ್ಗಾವಣೆ ಅಂದ್ರೆ ಮಗು ಶಾಲೆಯಲ್ಲಿ ಕಲಿತಂಥ ವಿಷಯವನ್ನು ತನ್ನ ಜೀವನದಲ್ಲಿ ಏನಾದರೂ ಅಳವಡಿಸಿಕೊಂಡಿದ್ರೆ ಅದನ್ನು ನಾವೇನಂತ ಕರಿತೀವಿ? ಪಾರ್ಶ್ವ ಕಲಿಕಾ ವರ್ಗಾವಣೆ ಅಂತ ಕರಿತೀವಿ. ಇಷ್ಟೊಂದು ನೆನಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇನ್ನು ಕ್ರಮಾನುಗತ ವರ್ಗಾವಣೆ ನೋಡ್ರಿ. ಕ್ರಮಾನುಗತ ವರ್ಗಾವಣೆನ ಇದನ್ನ ಎಲ್ಲಿ ಈ ಪದ್ಧತಿಯನ್ನು ಎಲ್ಲಿ ಯೂಸ್ ಮಾಡ್ತಾರಂದ್ರೆ
ನಮ್ಮ ಶಾಲೆಯ ಪಠ್ಯ ಪುಸ್ತಕವನ್ನು ರಚನೆ ಮಾಡುವಾಗ ಈ ಪದ್ಧತಿಯನ್ನು ಯೂಸ್ ಮಾಡ್ತೀವಿ. ಏನು ಮಾಡ್ತೀವಿ? ಈ ಪದ್ಧತಿಯನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಬಳಕೆ ಮಾಡ್ತೀವಿ. ಯಾವ ಪದ್ಧತಿಯನ್ನು? ಕ್ರಮಾನುಗತ ವರ್ಗಾವಣೆ ಪದ್ಧತಿ ಅಥವಾ ಕ್ರಮಾನುಗತ ಪದ್ಧತಿಯನ್ನು ನಾವು ಬಳಕೆ ಮಾಡ್ತೀವಿ. ನೋಡ್ರಿ ಇಲ್ಲಿ ಏನು ಕೊಟ್ಟಿದ್ದ ನೋಡ್ರಿ. ತರಗತಿಯಲ್ಲಿ ಕಲಿಯುವ ಶಾಲಾ ವಿಷಯಗಳಲ್ಲಿ ವಿಷಯವನ್ನು ವಿವಿಧ ಘಟಕಗಳಾಗಿ ಯೋಜಿಸಿ 1ನೇ ಘಟಕದ ಕಲಿಕೆ 2ನೇ ಘಟಕದ ಕಲಿಕೆಗೆ ನೆರವಾಗುವಂತಿರುತ್ತದೆ, ಅಥವಾ 1 ಮತ್ತು 2ನೇ ಘಟಕದ ಕಲಿಕೆಗೆ 3ನೇ ಘಟಕದ ಕಲಿಕೆಗೆ ಸಹಾಯಕವಾಗುತ್ತದೆ. ಹೀಗೆ ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ವರ್ಗಾವಣೆ ಆಗುವ ಕಲಿಕೆಯನ್ನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಕ್ರಮಾನುಗತ ಕಲಿಕೆ ಅಂತ ಏನಪ್ಪ ಅಂದ್ರೆ ಕರಿತೀವಿ. ಏನಂತ ಕರಿತೀವಿ? ಇದನ್ನ ವರ್ಗಾವಣೆ ಆಗುವುದನ್ನೇ ಕ್ರಮಾನುಗತ ವರ್ಗಾವಣೆ ಅಂತ ಏನಪ್ಪ ಅಂದ್ರೆ ಕರಿತೀವಿ. ಇಲ್ಲಿ ನಮ್ಮ ಪಠ್ಯ ಪುಸ್ತಕ ನೋಡ್ರಿ, ಒಂದು ಮ್ಯಾಥ್ಸ್ದೊಳಗೆ ಒಂದು ಲೆಸನ್ ತಗೋಣ ನೋಡ್ರಿ. 2ನೇ ಕ್ಲಾಸಿಗೆ ಅಥವಾ 3ನೇ ಕ್ಲಾಸಿಗೆ ಭಿನ್ನ ರಾಶಿಗಳು ಏನಾಗ್ತವೆ ಅಂದ್ರೆ ಪ್ರಾರಂಭ ಆಗ್ತವೆ. ಅಂದ್ರೆ ಇಲ್ಲಿ 2ನೇ ಕ್ಲಾಸಿಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿರ್ತಾನ, ಅದರ ಮುಂದಿನ ಹಂತ ಎಲ್ಲಿರ್ತದೆ ಅಂದ್ರೆ 3ನೇ ಕ್ಲಾಸಿಗೆ ಇರ್ತದೆ. ಅದರ ಮುಂದಿನ ಹಂತ ಎಲ್ಲಿರ್ತದ? 4ನೇ ಕ್ಲಾಸಿಗೆ ಇರ್ತದ. ಅದರ ಮುಂದಿನ ಹಂತ ಏನಪ್ಪ ಅಂದ್ರೆ 5ನೇ ಕ್ಲಾಸ್. ಹೀಗೆ ಒಂದು ಘಟಕದ ಮಾಹಿತಿ ಇನ್ನೊಂದು ಘಟಕದ ಮಾಹಿತಿಗೆ ಏನಾದರೂ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿತ್ತಂದ್ರೆ ಅದನ್ನ ನಾವೇನಂತೀವಿ ಅಂದ್ರೆ ಕ್ರಮಾನುಗತ ವರ್ಗಾವಣೆ ಅಂತ ಏನಪ್ಪ ಅಂದ್ರೆ ಕರಿತೀವಿ. ನಮ್ಮ ಪಠ್ಯ ಪುಸ್ತಕದ ರಚನೆ ಯಾವ ಪದ್ಧತಿ ಒಳಗದಂದ್ರೆ ಕ್ರಮಾನುಗತ ಕಲಿಕೆಯಲ್ಲಿ ಏನಪ್ಪ ಅಂದ್ರೆ ಅದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದು ನೋಡ್ರಿ. ಕೂಡುವಿಕೆ ನಂತರ ಗುಣಿಸುವಿಕೆ ಕಲಿಯಲು ಸಹಾಯಕವಾಗುತ್ತದೆ. ನೋಡ್ರಿ, ಗುಣಿಸೋದು ಒಂದು ಏನಪ್ಪಾ ಅಂದ್ರೆ ಕುಡಿಸು ಲೆಕ್ಕ, ಮಲ್ಟಿಪಲ್ ಮಾಡ್ತೀವಲ್ಲ ಅದು ಏನಪ್ಪಾ ಅಂದ್ರೆ ಒಂದು ಕುಡಿಸು ಲೆಕ್ಕನೇ ಅದು. ಮಗು ಮೊದಲು ಏನು ಮಾಡ್ತದ? 1 ಅಂಕಿ 2 ಅಂಕಿಯನ್ನು ಕೂಡಿಸ್ತದ. ನಂತರ ಏನಪ್ಪಾ ಅಂದ್ರೆ 5, 4, 20 ಅನ್ನೋದು ಏನಪ್ಪಾ ಅಂದ್ರೆ ಒಮ್ಮೆಗೆ ಏನು ಮಾಡ್ತದಪ್ಪ ಅಂದ್ರೆ ಅದು 5ಅನ್ನು 4 ಸಲ ಏನು ಮಾಡ್ತಿರ್ತಂದ್ರೆ ಕೂಡಿಸಿ ಬಿಡ್ತದೆ. ಅರ್ಥ ಆಯ್ತಾ ಈ ಕಾನ್ಸೆಪ್ಟ್? ನೆಕ್ಸ್ಟ್ ನೋಡ್ರಿ, ಸಮಾನಾಂತರ ವರ್ಗಾವಣೆ ಅಂತ ಬರ್ತದೆ. ಪಾರ್ಶ್ವ ಹಾಗೂ ಕ್ರಮಾನುಗತ ವರ್ಗಾವಣೆಗಳನ್ನು ಸಮಾನಾಂತರ ವರ್ಗಾವಣೆ ಎನ್ನುತ್ತಾರೆ. ಅಂದ್ರೆ ಈ ಸಮಾನಾಂತರ ಅಂದ್ರೆ ಏನಪ್ಪಾ ಅಂದ್ರೆ ಪಾರ್ಶ್ವ ಮತ್ತು ಕ್ರಮಾನುಗತ ಎರಡೂ ಪದ್ಧತಿಯನ್ನು ಸೇರಿಸಿದ್ರೆ ನಾವು ಏನಾಗಿರ್ತದಪ್ಪ ಅಂದ್ರೆ ಸಮಾನಾಂತರ ವರ್ಗಾವಣೆ ಅನ್ನತ್ತಾರೆ. ಈ ವರ್ಗಾವಣೆಯಲ್ಲಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ಯಾವಾಗ್ಲೂ ಏನಾಗ್ತದ ಒಂದೇ ವರ್ತನ ಮಟ್ಟದಲ್ಲಿರ್ತಾರೆ. ಇದು ಇಂಪಾರ್ಟೆಂಟ್. ಇಂಥ ಪದಗಳನ್ನೇ ನಾವು ನೆನಪಿಟ್ಕೋಬೇಕು. ಟಿ ಇಂಥ ಪದಗಳನ್ನ ಏನ್ ಮಾಡ್ತಾನಪ್ಪ ನಮಗ ಟಾರ್ಗೆಟ್ ಅನ್ನ ಮಾಡ್ತಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಲಂಬ ವರ್ಗಾವಣೆ ಅಂತ ಅದು. ಏನದ? ಲಂಬ ವರ್ಗಾವಣೆ ಅದ ಒಂದು ಹಂತದ ಕಲಿಕೆ ಅದಕ್ಕಿಂತ ಉನ್ನತ ಹಂತದ ಕಲಿಕೆಗೆ ನೆರವಾಗುವುದನ್ನೇ ಲಂಬ ವರ್ಗಾವಣೆ ಎನ್ನುವರು. ಅಂದ್ರ ಒಂದು ಹಂತದಲ್ಲಿ ಕಲಿತಂತ ವಿಷಯ ಅದಕ್ಕಿಂತ ಉನ್ನತ ಹಂತದ ಕಲಿಕೆಗೆ ಏನಾದರೂ ನೆರವಾದ್ರೆ ಅದನ್ನ ನಾವೇನಂತೀವಿ ಅಂದ್ರ ಲಂಬ ವರ್ಗಾವಣೆ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. a+b ನ ಕಲಿಕೆ a+b ನ ಕಲಿಕೆಯಲ್ಲಿ ಏನಾದರೂ ನೆರವಾದ್ರ ಅದು ಏನಾಗ್ತದಪ್ಪ ಅಂದ್ರೆ ಲಂಬ ವರ್ಗಾವಣೆ ಏನಂತ ಆಗ್ತದ. ನೆಕ್ಸ್ಟ್ ನೋಡ್ರಿ, ದ್ವಿಪಾರ್ಶ್ವ ವರ್ಗಾವಣೆ ಬಹಳಷ್ಟು ಇಂಪಾರ್ಟೆಂಟ್. ಆಲ್ರೆಡಿ ಇದ್ರ ಮೇಲೆ ಏನಪ್ಪ ಅಂದ್ರೆ CTT ಏನಾಗಿದೆ ಅಂದ್ರೆ ಪ್ರಶ್ನೆಗಳು ಬಂದಿದ್ದಾವೆ. ದ್ವಿಪಾರ್ಶ್ವ ವರ್ಗಾವಣೆ ಏನಪ್ಪ ಅಂದ್ರೆ CTT ಏನ್ ಮಾಡಿದಾನಪ್ಪ ಅಂದ್ರೆ ಇದ್ರ ಮೇಲೆ ಪ್ರಶ್ನೆನ ಕೇಳಿದಾನಂತ. ನಮ್ಮ ದೇಹದ ಒಂದು ಪಾರ್ಶ್ವಕ್ಕೆ ನೀಡಿದ ತರಬೇತಿ ಇನ್ನೊಂದು ಪಾರ್ಶ್ವಕ್ಕೆ ವರ್ಗಾವಣೆ ಆಗುವುದನ್ನು ದ್ವಿಪಾರ್ಶ್ವ ಎನ್ನುವರು. ನೋಡ್ರಿ, ನಮ್ಮ ದೇಹದ ಯಾವುದಾದ್ರೂ ಒಂದು ಭಾಗಕ್ಕೆ ನಾವು ತರಬೇತಿಯನ್ನು ನೀಡಿದ್ರೆ ಅದು ಇನ್ನೊಂದು ಭಾಗಕ್ಕೆ ಏನಾಗ್ತದಪ್ಪ ಅಂದ್ರೆ ವರ್ಗಾವಣೆ ಆಗ್ತದೆ. ಇದನ್ನೇ ನಾವು ಏನಂತೀವಪ್ಪ ಅಂದ್ರೆ ದ್ವಿಪಾರ್ಶ್ವ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ದ್ವಿಪಾರ್ಶ್ವ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಬಲಗೈಯಲ್ಲಿ ಬರೆಯುವುದನ್ನು ವ್ಯಕ್ತಿ ಕಲಿತರೂ ಸಹ ಅವನ ಎಡಗೈಯಲ್ಲೂ ಏನಪ್ಪಾ ಅಂದ್ರೆ ಬರೆಯಬಲ್ಲನು. ನೋಡ್ರಿ, ಒಬ್ಬ ವ್ಯಕ್ತಿ ಬಲಗೈಯಲ್ಲೂ ಬರೀತಿರ್ತಾನ, ಆತ ಮತ್ತೆ ಅದನ್ನೇ ಮುಂದೆ ಏನ್ ಮಾಡ್ತಾನಪ್ಪ ಅಂದ್ರೆ ಎಡಗೈಯಲ್ಲೂ ಸಹ ಏನ್ ಮಾಡ್ತಾನಂತಂದ್ರೆ ಬರೆಯಬಂತ. ಆದ್ರೆ ನಾವು ತರಬೇತಿ ನೀಡಿದ್ದೇವುದು ಬಲಗೈಗೆ, ಆದ್ರೆ ಆತ ಎಡಗೈನು ಏನ್ ಮಾಡ್ತಾನಪ್ಪ ಅಂದ್ರ ಬಳಕೆ ಮಾಡ್ತಿದ್ದಾನ. ಎದಕ್ ಬಳಕೆ ಮಾಡ್ತಿದ್ದಾನ? ಆತ ಬರೆಯುವುದಕ್ಕ. ಇದೇ ಏನಾಗಿರ್ತದಪ್ಪ ಅಂದ್ರ ದ್ವಿಪಾರ್ಶ್ವ ವರ್ಗಾವಣೆ ಆಗಿರ್ತದ. ನೆಕ್ಸ್ಟ್ ನೋಡಿ, ಇದು ಏನಪ್ಪಾ ಅಂದ್ರ ಕಲಿಕೆಯ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇಷ್ಟು ಏನಾಗಿರ್ತದಪ್ಪ ಅಂದ್ರೆ ವಿಷಯ ಆಗತ್ತ. ಇದ್ರ ಒಳಗ ಯಾವ್ದು ನೆನಪಿಟ್ಕೋತಂದ್ರೆ ಕಲಿಕೆಯ ವಿಧಗಳ ಕಲಿಕೆಯ ವರ್ಗಾವಣೆಯ ವಿಧಗಳ ಏನಪ್ಪಾ ಅಂದ್ರೆ ನೆನಪಿಟ್ಕೋರಿ. ನೆಕ್ಸ್ಟ್ ದ್ವಿಪಾರ್ಶ್ವ, ಲಂಬ ಪಾರ್ಶ್ವ, ಪಾರ್ಶ್ವ, ಇವು ಬಹಳಷ್ಟು ಏನಾಗ್ತವಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತವ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ಒಂದು ವಿಶೇಷವಾದ ಟಾಪಿಕ್ ಒಂದಿಗೆ ಏನಪ್ಪಾ ಅಂದ್ರೆ ಮತ್ತೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.